ಹಲೋ, ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಯಾರಿದು? ನನ್ನ ಹೆಸರು ಅಲ್ಲಿ ಅಂತ ಹೇಳಿ ಲಾಸ್ಟ್ ಟೈಮ್ ಒಂದು ಫೋನ್ ಮಾಡಿದ್ದೆ ನಿಮ್ಗೆ ನಾನು ಹುಬ್ಳಿಯಿಂದ. ನಮ್ಮೊಂದು ರಿಕ್ವೆಸ್ಟ್ ಇದೆ ನಿಮ್ ಕಡೆಯಿಂದ. ಹೇಳ್ರಿ ಹೇಳ್ರಿ. ಏನಿಲ್ಲ, ನೀವು ಬಿಜೆಪಿ ಸಪೋರ್ಟರ್ ಇದ್ರೆ ಮಾಡಂಗಿಲ್ಲ, RSS ಸಪೋರ್ಟರ್ ಇದ್ರೆ ಮಾಡಂಗಿಲ್ಲ. ಇದಂದ್ರು ನಾ ಪಕ್ಕ ಹೇಳ್ತೀನಿ. ನಾನ್ ನೀವೊಂದು ಹಿಂದೂ ಬಿಜೆಪಿ ಸಪೋರ್ಟರ್ ಇದ್ರೆ ಸಪೋರ್ಟರ್ ಅಲ್ಲ, ಮಾಡ್ತೀರಿ. RSS ಸಪೋರ್ಟ್ ಇದ್ದೀನಿ ನಾನು. ಅದ RSS ಅವನೇ. RSS ಅಲ್ಲ. ಹೌದೌದು. ಹಾಗಾದ್ರೆ ನೀವು ಗೋಮಾತರ ಬಗ್ಗೆ ಮಾತಾಡುದಿಲ್ಲ. ಯಾರು ಹೇಳಿ ಗೋಮಾತೆ ಬಗ್ಗೆ ಮಾತಾಡೋದಿಲ್ಲ ಅಂತ? ಲಾಸ್ಟ್ 12 ವರ್ಷಗಳಿಂದ ಬಿಜೆಪಿ ಸರ್ಕಾರ ಇದೆ. ಹ್ಮ್. ಬಿಜೆಪಿ ಸರ್ಕಾರ ಇದೆ, ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸರ್ಕಾರ ನಡೀತಾ ಇದೆ. ಹೌದು. ಆದ್ರೂ ಕೂಡ ಹ್ಮ್. ಈ 2026ರಲ್ಲಿ ಈ ಹ್ಮ್. ಇಂಡಿಯಾ ಬೀಫ್ ಎಕ್ಸ್ಪೋರ್ಟ್ ನಲ್ಲಿ 2ನೇ ಸ್ಥಾನದಲ್ಲಿ ಇದೆ. ಬೀಫ್ ಅಂದ್ರೇನು? ಹ? ಬೀಫ್ ಅಂದ್ರೇನು? ನೀವು ಸಪೋರ್ಟಿಂಗ್ ಮಾತಾಡಕ್ ಹೋಗ್ಬೇಡಿ. ನಾನು ರಾಮನ ಭಕ್ತ. ನಿಮ್ ಜೊತೆ ಅದೇ. ನೇರ ನೇರ ಚರ್ಚೆಗೆ ರೆಡಿ ಇದ್ದೀನಿ. ಹ್ಮ್. ನೀವು ನಿಜವಾಗ್ಲೂ ಅಲ್ಲನ ಭಕ್ತರಾದ್ರೆ ನೇರ ನೇರ ಚರ್ಚೆಗೆ ರೆಡಿ. ಯಾವತ್ತು? 100%. ಯಾವತ್ತು? 100%. ಯಾವತ್ತು? ನೀವು ನನ್ನ ವಿರೋಧಿ ಅಲ್ಲ. ನೀನು ನನ್ನ ಒಂದ್ ವಿರೋಧಿ, ನಿಮಿಷ ನಾನು ಕೇಳೋಣ, ನಿನ್ನ ಆಮೇಲೆ ವಿರೋಧಿ. ಎಲ್ಲ ಪ್ರಶ್ನೆ ಬೇಡ. ಅಣ್ಣ, ಸುಳ್ಳಿನ ವಿರೋಧಿ ನಾನು. ನಾನ್ ಸುಳ್ಳಿನ ವಿರೋಧಿ. ನಾ ಮಾತಾಡ್ತೀನಿ, ನೀನು ಮಾತಾಡೋಣ. ನೀ ನನ್ನ ವಿರೋಧಿ ಅಲ್ಲ. ನಾನ್ ಹೇಳಮ್ಮ ನಿನ್ ಹೇಳಮ್ಮ, ಜೊತೆ ಆಯ್ತು ಆಯ್ತು ಪರ್ಸನಲ್ ಹೇಳಮ್ಮ, ಏನೂ ನೀನೇ ಇಲ್ಲ. ನೀನೇ ಹೇಳು. ಹಾ, ಆಯ್ತು ಹೇಳು. ಹೇಳೋಣ, ಹೇಳ. ನೋಡು, ನೀನೇ ಹೇಳಮ್ಮ. ಆಯ್ತು, ಅದೇನ್ ಹೇಳ್ಬೇಕು ಅನ್ಕೊಂಡಿ? ಅದಣ್ಣ, ನೀವು ಲಾಸ್ಟ್ ಈಗ 12 ವರ್ಷದಿಂದ ಮೋದಿ ಸರ್ಕಾರ ಐತಿ. ಹೌದು. ಬೀಫ್ ಎಕ್ಸ್ಪೋರ್ಟ್ ಮೊದಲ್ ಕಡಿಮೆ ಇತ್ತು, ಈಗ ಜಾಸ್ತಿ ಆಗೈತಿ. ಹ್ಮ್. ಅದ್ರ ಬಗ್ಗೆ ಯಾರು ಒಂದ್ ವಿಡಿಯೋ ಮಾಡುದಿಲ್ಲ. ನೋಡಮ್ಮ, ಅಲ್ಲಿ ಹ್ಮ್ ಹ್ಮ್ ಬೀಫ್ ಅಂದ್ರೆ ಹ್ಮ್ ವಾಟರ್ ಬಫೇಲೋ ಅಂತ ಬರುತ್ತಮ್ಮ. ಹ್ಮ್ ವಾಟರ್ ಬಫೇಲೋ ರಫ್ತನ್ನ ನಮ್ ದೇಶ ಮಾಡ್ತಿರೋದು. ಹ್ಮ್ ಆಕ್ಸ್ ಮತ್ತು ಗೋವು ಅಂದ್ರೆ ಹಾಲು ಕೊಡುವ ಅಂದ್ರೆ ಜಾನುವಾರುಗಳೇನಿದೆ, ಹ್ಮ್ ಹಾಲು ಕೊಡೋ ಹಸುಗಳನ್ನಾಗ್ಲಿ ಅಥವಾ ಎತ್ತುಗಳು ಅಂತ ಕರಿತೀವಿ, ದೇಸಿ ತಳಿ ಅಂತ ಕರಿತೀವಿ. ಹ್ಮ್ ಭಾರತೀಯ ದೇಸಿ ತಳಿ. ಹ್ಮ್ ಅರ್ಥ ಆಯ್ತಾ? ಹ್ಮ್ ಒಂದೇ 1 kg ಭಾರತೀಯ ದೇಸಿ ತಳಿ ಮಾಂಸವು ಕೂಡ ಭಾರತದಿಂದ ಹೊರ ದೇಶಕ್ಕೆ ಹ್ಮ್ ಅಧಿಕೃತವಾಗಿ ರಫ್ತಾಗ್ತಿಲ್ಲ. ಹ್ಮ್ ನಿಮ್ ಕಡೆ ಪ್ರೂಫ್ ಇದೆಯಾ ಬ್ರದರ್ ಇದು? ನಮ್ಮ ರಫ್ತು ಆಗ್ತಿಲ್ಲ ಅನ್ನೋದಕ್ಕೆಲ್ಲ ಪ್ರೂಫ್ ಕೊಡ್ಬೇಕಾಗಿರೋದು, ಹ್ಮ್ ರಫ್ತು ಆಗ್ತಿದೆ ಅನ್ನೋದಕ್ಕೆ ಪ್ರೂಫ್ ಕೊಡ್ಬೇಕಾಗಿರೋದು. ಸಾವಿರಾರು ನಾನೀಗ ಉದಾಹರಣೆಗಳಿದಾವೆ. ಮಕ್ಳಾಗಿಲ್ಲ ಅಂತ ಅಂದ್ರೆ ಮಕ್ಳಾಗಿಲ್ದೇ ಇರೋದಕ್ ಪ್ರೂಫ್ ಕೊಡು ಅಂತ ಕೇಳ್ಬಾರ್ದು. ಇಲ್ಲಣ್ಣ, ಮಕ್ಳಾಗಿದೆ ಅಂತ ಹೇಳ್ತಿದ್ದಾನಲ್ಲ, ಹಾ ಕೇಳಿಸ್ ಅಂದ್ರೆ ನೋಡು, ಈಗ ಇದನ್ನ ಉಲ್ಟಾ ಮಾತು ಅಂತಾರೆ ಅಥವಾ ಉಲ್ಟಾ ವಾದ ಅಂತಾರೆ. ಹಾ ಹೇಳಿ. ನಾನ್ ಹೇಳ್ತಿದ್ದೀನಿ, 1 kg ಗೋವಿನ ಮಾಂಸ ಆಗ್ಲಿ, ಒಂದೇ 1 kg ಎತ್ತಿನ ಮಾಂಸ ಆಗ್ಲಿ ರಫ್ತಾಗ್ತಿಲ್ಲ ಅಂತ ನಾನ್ ಹೇಳ್ತಾ ಇದ್ದೀನಿ. ಹ್ಮ್ ನೀನು ರಫ್ತಾಗ್ತಿದೆ ಅಂತ ಹೇಳ್ತಿದ್ಯಾ, ಹೌದು ಕರೆಕ್ಟ್ ಅಲ್ವಾ? ಹೌದು. ಈಗ ರಫ್ತಾಗ್ತಿದೆ ಅನ್ನೋದಕ್ ನೀನ್ ದಾಖಲೆ ಕೊಟ್ರೆ ಹ್ಮ್ ನಾನ್ ನೀನ್ ಹೇಳ್ದಂಗ್ ಕೇಳ್ತೀನಿ. ಹೌದಾ? ಹೌದು, ನಾನ್ ನೀನ್ ಹೇಳ್ದಂಗ್ ಕೇಳ್ತೀನಿ. ಅಕಸ್ಮಾತ್ ದಾಖಲೆ ಕೊಡ್ಲಿಲ್ಲ ಅಂದ್ರೆ ಹ್ಮ್ ನೀನು ಬಹಿರಂಗವಾಗಿ ಕ್ಷಮೆ ಕೇಳ್ಬೇಕು. ಇಷ್ಟು ದಿನ ನಾನು ಇದನ್ನ ನಂಬಿದ್ದೆ, ಹ್ಮ್ ತಪ್ಪಾಗಿದೆ ಅಂತ. ಅಕಸ್ಮಾತ್ ಹ್ಮ್ ನೀನ್ ದಾಖಲೆ ಕೊಟ್ರೆ ನಾನ್ ಬಹಿರಂಗವಾಗಿ ಕ್ಷಮೆ ಕೇಳ್ತೀನಿ. ನಾನ್ ಗೋರಕ್ಷಣೆ ಅಂತ ಮಾಡ್ತಿದ್ದೆ, ಹ್ಮ್ ತಪ್ಪಾಗಿದೆ ನನ್ನಿಂದ, ಹ್ಮ್ ಹ್ಮ್ ನಾನು ಈ ರೀತಿ ಕ್ಷಮೆ ಕೇಳ್ತೀನಿ. ಓಕೆ. ಇದು ಎರಡೂ ಕೂಡ ನಾವೇ ಹಾಕೋಬೇಕಾಗಿರೋದು ಅಲ್ಲಿ. ಹೌದೌದು. ಈಗ ಏನಂದ್ರೆ ಪುನೀತ್ ಕೆರೆಹಳ್ಳಿ ಆಗಿರ್ಬೋದು ಅಥವಾ ಹಲ್ಲಿ ಆಗಿರ್ಬೋದು, ಹ್ಮ್ ಅಲ್ಲಿ ನೀನ್ ನಿನ್ ಮಾತಿಗೆ ಬದ್ಧನಾಗಿರ್ಬೇಕು. ಹ್ಮ್ ಯೂಟರ್ನ್ ಮಾಡಮ್ಮ. ಹ್ಮ್ ನಾನು ಪುನೀತ್ ಕೆರೆಹಳ್ಳಿ ಮಾತಿಗೆ ಹೌದೌದು. ಬದ್ಧನಾಗಿರ್ಬೇಕು. ಈಗ ನಾನ್ ಹೌದು ಹೇಳ್ತಾ ಇದ್ದೀನಿ, ಹೌದು. ಒಂದೇ 1 kg ಭಾರತೀಯ ದೇಶೀಯ ತಳಿ ಅನ್ನಿಸ್ಕೊಳ್ಳುವಂತ ಆಕ್ಸ್ ಅಥವಾ ಎತ್ತಿನ ಮಾಂಸ ಅಥವಾ ಗೋವಿನ ಮಾಂಸ, ಹಾಲು ಕೊಡುವಂತ ಗೋವಿನ ಮಾಂಸ, ಹೌದು. ಅಥವಾ ಒಂದೇ ಒಂದು ಗೋವಿನ ಮಾಂಸ ಆಗ್ಲಿ ಅಥವಾ ಎತ್ತಿನ ಮಾಂಸ ಆಗ್ಲಿ ಹ್ಮ್ ರಫ್ತು ಆಗ್ತಿದೆ ಅನ್ನೋದಕ್ಕೆ ನೀನ್ ದಾಖಲೆ ಕೊಟ್ರೆ ಹ್ಮ್ ಅವತ್ತೇ ನಾನ್ ನಿಂತ್ಕೊಂಡು ಹ್ಮ್ ತಪ್ಪಾಗಿದೆ ಅಲ್ಲಿಯವರೇ, ಹ್ಮ್ ನಾನ್ ಇನ್ಮೇಲಿಂದ ಗೋರಕ್ಷಣಾ ಕಾರ್ಯವನ್ನು ಮಾಡೋದಿಲ್ಲ, ನಿಲ್ಲಿಸ್ತೀನಿ. ನಾನು ಭಾರತೀಯ ಮುಸಲ್ಮಾನರ ಭಾವನೆಗಳಿಗೆ ಧಕ್ಕೆ ತಂದಿದ್ದೀನಿ. ಯಾಕೆಂದ್ರೆ ಭಾರತ ಸರ್ಕಾರವೇ ರಫ್ತು ಮಾಡ್ತಾ ಇದೆ, ಹಾ ನಾನು ಅದನ್ನ ರಕ್ಷಣೆ ಮಾಡ್ತೀನಿ ಅಂತ ಹೋಗ್ತಾ ಇರೋದು ತಪ್ಪು ಅಂತ ಹೇಳಿ ನಾನ್ ಕ್ಷಮೆ ಕೇಳ್ತೀನಿ. ಅಕಸ್ಮಾತ್ ಓಕೆ ಬ್ರದರ್. ನೀವು ಆ ದಾಖಲೆ ಕೊಡ್ಲಿಕ್ಕೆ ಸಾಧ್ಯವಾಗದೇ ಇದ್ರೆ ಹಾ ನಾನ್ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಹ್ಮ್ ನೀವು ಆ ದಾಖಲೆ ಕೊಡಕ್ ಸಾಧ್ಯ ಆಗಿಲ್ಲ ಅಂತ ಅಂದ್ರೆ ಹ್ಮ್ ಪುನೀತ್ ಕೆರೆಹಳ್ಳಿ ಅವರೇ, ತಪ್ಪಾಯ್ತು. ಹ್ಮ್ ನೀವು ನಾನ್ ಮಾಡ್ತಿರೋ ನಿಮ್ಗೆ ಫೋನ್ ಹೋರಾಟ ಮಾಡಿ ಸರಿ ಇದೆ. ಮಾತಾಡಿ. ಅಲ್ಲ ಕೇಳಿ ಪುನೀತ್ ಕೆರೆಹಳ್ಳಿ ಅವರೇ, ನೀವು ಮಾಡ್ತಿರೋ ಹೋರಾಟ ಸರಿ ಇದೆ. ಹೌದು. ಭಾರತದಿಂದ ಅಧಿಕೃತವಾಗಿ ಒಂದೇ 1 kg ಗೋಮಾಂಸನು ರಫ್ತಾಗ್ತಿಲ್ಲ. ಹ್ಮ್ ಹಾಗಾಗಿ ನಾನ್ ನಿಮಗೆ ಫೋನ್ ಮಾಡಿ ಏನ್ ನಿಮಗೆ ಹೇಳಿದೆ ಮಾಹಿತಿ, ಇದು ತಪ್ಪಾಗಿದೆ, ಹ್ಮ್ ನಾನು ತಪ್ಪು ತಿಳ್ಕೊಂಡಿದ್ದೆ, ನನ್ನ ಗ್ರಹಿಕೆ ತಪ್ಪಾಗಿದೆ ಹ್ಮ್ ಅಂತ ಹೇಳ್ಬೇಕು. ಮತ್ತೆ ಇನ್ನೂ ಒಂದ್ ಹೇಳ್ತೀನಿ, ಬ್ರದರ್, ಇದಕ್ 1 ನಿಮಿಷ ಬ್ರೇಕ್ ಕೊಡ್ತೀರಾ? ನೀವೇನ್ ಕೇಳ್ಬೇಕು ಅನ್ಕೊಂಡಿರೋ ಕೇಳಿ, ನಾನು ಹಾ, ಹೇಳ್ತೇನೆ. ಇದನ್ನ ಕೇಳ್ತೇನಲ್ಲ. ಹ್ಮ್. ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತೀರಾ, ನಾವು ನೋಡ್ತೀವಿ. ಹೌದು. ಈಗ ದೇಶದಲ್ಲಿ ನಡೀತಾ ಇರೋದು 90% ಸೋಷಿಯಲ್ ಮೀಡಿಯಾ ನೋಡಿ ನೀವು ಹೇಳ್ತೀರಿ, ನಾವು ಹೇಳ್ತೀವಿ.
ಈಗ ನೀವು ಸೋಷಿಯಲ್ ಮೀಡಿಯಾ ನಂಬಲ್ಲ, ನಂಬ್ತೀರಾ? ಎರಡ್ರಲ್ಲಿ ಒಂದ್ ನಂಗೆ ಹೇಳಿ. ಸೋಷಿಯಲ್ ಮೀಡಿಯಾ ನಂಬ್ತೀವಿ ಬ್ರದರ್. ಸರಿ, ಹಾಗಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ, ಹಾ, ಸೋಷಿಯಲ್ ಮೀಡಿಯಾದಲ್ಲಿ ಒಂದಲ್ಲ ಬರ್ತಾ ಎರಡು ಇದೆ, ಮೂರು ಕಡೆ ಕೇಳಿ ನೋಡಿ. ಕೇಳಿ ಕೇಳಿ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ, ಹ್ಮ್ ಕಾಪೀರರನ್ನು ಅಂದ್ರೆ ಹಿಂದೂಗಳನ್ನ ಕೊಲ್ಲಿರಿ ಅಂತ ಇಸ್ಲಾಂ ಹೇಳುತ್ತೆ ಅಂತ. ನಂಬ್ತಿರೋ ನಂಬಲ್ವಾ? ಇಲ್ಲ, ನಂಬುದಿಲ್ಲ. ಯಾಕೆ ನಂಬಲ್ಲ? ನಿಮಗ್ ಬೇಕಾದ್ನ ಮಾತ್ರ ನಂಬ್ತೀರಾ, ಬೇರೆದ್ ನಂಬಲ್ವಾ? ಈಗ ತಾನೇ ಹೇಳಿದ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಬರೋದ್ನೆಲ್ಲ ನಂಬ್ತೀನಿ ಅಂತ. ನೋಡಿ ಹೇಳ್ತಾ ಇದ್ದೀರಾ ಅಂತ ನಿಮ್ಗೆ ಹೇಳಿದ್ದೆ ನಾನು. ಅದನ್ನೇ ನೀನ್ ಹೇಳಿದ್ದು. ನೀವೇನ್ ಹೇಳಿದ್ರಿ? ಹ್ಮ್ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ ಎಲ್ಲ ಅಂತ. ಹ್ಮ್ ಹ್ಮ್ ನಾನು ಅದಕ್ಕೆ ನಿಮಗ್ ಕೇಳ್ತಾ ಇದ್ದೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಬರೋದ್ನೆಲ್ಲ ನಂಬ್ತೀರಾ ನಂಬಲ್ವಾ? ಹಂಗಂದ್ರೆ ಮುಸಲ್ಮಾನರು ಕೊಲ್ಲೋದು ನೀವು ನಂಬ್ತೀರಾ ಇಲ್ಲ ಅಂತೀರಾ? ನೀವು ಕೊಲ್ಬೇಕಾ? ಬೇರೆ ಎಲ್ಲಿಗೋ ಹೋಗ್ತಿದ್ರಿ. ನಾನ್ ಹಂಗ- ಕೇಳಿದ್ದು ಹಂಗಲ್ಲ ಸೋಷಿಯಲ್ brother. ಮೀಡಿಯಾದಲ್ಲಿ ಬರೋ ನ್ಯೂಸ್ ಎಲ್ಲ ಸತ್ಯನಾ? ಆ? ಸೋಷಿಯಲ್ ಮೀಡಿಯಾದಲ್ಲಿ ಬರೋ ನ್ಯೂಸ್ ಗಳೆಲ್ಲ ಸತ್ಯನಾ? ಎಲ್ಲಾ ಇಲ್ಲ. ವರದಿಗಳು ಸತ್ಯವಾ? ನಾ ಎಲ್ಲಾ ಸತ್ಯ ಅಂತ ಹೇಳ್ತಾ ಇಲ್ಲ, ಮತ್ತೆ ಎಲ್ಲಾ ನೀವು ಸುಳ್ಳು ಅಂತೂ ಯಾವ ಹೇಳ್ತಾ ಇಲ್ಲ. ಆಧಾರ ಇಟ್ಕೊಂಡು ನನಗೆ ಕೇಳ್ತಿದ್ದೀರಿ? ಈಗ ಹೇಳಿ ನೀವೇ. ಅದರಿ ಇದುವರೆಗೂ ಹೇಳ್ತಿದ್ದೀನಲ್ಲ, ಹಿಂದೂಗಳ ಭಾವನೆಗೆ ಎಷ್ಟು ಹರ್ಟ್ ಮಾಡ್ತಿದ್ದೀರಿ ನೀವು ಅಂದ್ರೆ. ನಾವ್ ಮಾಂಸ ಮಾಡ್ತಾ ಇಲ್ಲ ರಫ್ತಾಗ್ತದೆ. brother, ನಾವ್ ಹೌದು, ಮಾಡ್ತಾ ಇಲ್ಲ. ನೀವೇ ಮೀನ್ಸ್ ಈಗ ಹಿಂದೂಗಳು ಮಾಡ್ತಿದಾರೆ ಅಂದ್ರೆ ಅದು ಪುನೀತ್ ಕೆರೆಳಿ ಮೇಲೆ ಹಾಕೋಬೇಕು ನಾನು. ಇಲ್ಲ ಇಲ್ಲ ಇಲ್ಲ. ಈಗ ನಾನ್ ಈಗ ಸದ್ಯಕ್ಕೆ ನಾನು ನೀವು particular ಡಿಬೇಟ್ ಮಾಡ್ತಿರೋದು ನೀವು ಬ್ರದರ್. ಒಂದ್ ನಿಮಿಷ target ತಡೀರಿ ಮಾಡಿ ನಮ್ ನೋಡಿ. phone ಮಾಡಿ ನ್ಯೂಟ್ಲ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಯಾವತ್ತು ಕದ್ದೋಗೋ ಅಂತದ್ದು ನಾನ್ ಮಾಡಲ್ಲ. ಹಿಂದೂಗಳು ಏನಾರು ಮಾಡ್ತಿದಾರೆ ಅಂದ್ರೆ ಅದು ಪುನೀತ್ ಕೆರೆಳಿ ತಪ್ಪೆ. ಯಾಕೆಂದ್ರೆ ಈಗ ನಾನು ಹಿಂದೂಗಳ ಪರವಾಗಿ ನಿಂತು ಮಾತಾಡ್ತಿದ್ದೀನಿ. ಹ್ಮ್ ಈಗ ನೀವು ಮಾತಾಡ್ತಿದ್ದೀರಿ ಆ ನ್ಯೂಸ್ಗಳ ಪರವಾಗಿ. ಹ್ಮ್ ನಾನು ಈಗ ಹೇಳ್ತೇನೆ, ಎಷ್ಟು ಭಾವನೆಗೆ ಹರಟ್ ಮಾಡಿದಿರಿ ಅಂದ್ರೆ ಪ್ರತಿ ಸಲ ನೀವು ಬರೆದಾಕ್ತಿರಿ ಸುಳ್ಳು ಮಾಹಿತಿ. ಒಂದು ಗೋಮಾಂಸ ರಫ್ತಾಗ್ತದೆ, ಬ್ರಾಹ್ಮಣರ ಕಂಪನಿಗಳು, ಎಷ್ಟೋ ಬ್ರಾಹ್ಮಣರ ಕಂಪನಿಗಳೇ ರಫ್ತು ಮಾಡ್ತಾ ಇದಾವೆ ಗೋಮಾಂಸನ. ಇದನ್ನ ನೀವು ನೋಡಿಲ್ವಾ? ಈ ತರ ಬರ್ದಾಕೋದನ್ನ ನೋಡ್ತಿದಿರೋ ನೋಡ್ತಿಲ್ವೋ? ನಂಗೆ ಸತ್ಯ ಹೇಳಿ ಅಲ್ಲಿ. ಹೇಳಿ. ನೋಡ್ತಿದ್ರೋ ನೋಡ್ತಿಲ್ವೋ? ಅವ್ರಿಗೊಂದ್ ಕುಂಕುಮ ಇಡ್ತಾರೆ, ಅವ್ರಿಗೊಂದ್ ಇದನ್ನ ಹಾಕ್ತಾರೆ. ಇವ್ರೇ ಎಲ್ಲ ಬ್ರಾಹ್ಮಣರುಗಳೇ ಅಥವಾ ಜೈನ್ ಕಮ್ಯುನಿಟಿ, ಬ್ರಾಹ್ಮಣ್ ಕಮ್ಯುನಿಟಿಗಳೇ ಗೋಮಾಂಸವನ್ನ ಭಾರತಕ್ಕೆ ರಫ್ತು ಮಾಡ್ತಿದ್ದಾರೆ ಅಂತ ಹೇಳಿ ಬರೀತಿದಾರ, ಬರೀತಿಲ್ವಾ? ಈಗ ನೀವ್ ಹೇಳ್ತಿರಲ್ಲ, ನಾನ್ ನೋಡಿ, ನೀವು ಬ್ಯಾರೆದಕ್ಕೆ ಆನ್ಸರ್ ಮಾಡ್ತಿದ್ದೀರಾ. ನಾನು ನೀವು ಕೇಳಿದಕ್ಕೆ ಆನ್ಸರ್. ಯಾವಾಗ ಜಗಳ ಆಗುತ್ತೆ ಗೊತ್ತಾ? ಅಲ್ಲಿ ಜಗಳ ಯಾವಾಗ ಆಗತ್ತೆ ಗೊತ್ತಾ? ನಾನ್ ಕೇಳಿದ್ದನ್ ಬಿಟ್ಟು ನೀವು ಬೇರೆ ಎಲ್ಗೋ ಹೋದಾಗ. ಇರೋದು ನೀವು ಓಕೆ, ಇದನ್ ಬರಿತಾ ಇರೋದನ್ನ ನೀವು ನೋಡ್ತಿದ್ದೀರಾ ನೋಡ್ತಿಲ್ವೋ ಅಂದೆ. ನಾನ್ ಬರಿತಾ ಇದೀನಾ? ನೀವ್ ಬಗ್ಗೆ ಹೇಳ್ತಿಲ್ಲ ನಾನು. ಇದನ್ ಬರೆಯೋದು ನೀವು ನೋಡ್ತಿದ್ರೋ ನೋಡ್ತಿಲ್ವೋ? ನೋಡ್ತೀನಲ್ಲ. ಇದು ಹಿಂದೂಗಳನ್ನ ಎಷ್ಟು ಕೆರಳಿಸ್ತಾ ಇದೆ ಅಂದ್ರೆ, ಹ್ಮ್ ನಮ್ ಭಾವನೆಗೆ ಬೆಲೆನೇ ಇಲ್ವಾ? ಸುಳ್ಳು ಯಾಕೆ ಸುದ್ದಿ ಹಬ್ಬಿಸ್ತೀರಿ? ಹಂಗಂದ್ರೆ ಈ ಮುಸಲ್ಮಾನರ ಭಾವನೆಗೆ ಬೆಲೆನೇ ಇಲ್ವಾ? ಏನ್ ತಪ್ಪು ಬರ್ದಿದ್ದಾರೆ ಸೈಡ್ ಮಾಡ್ತೀರಾ? ಹೇಳಿ. ಏನ್ ತಪ್ಪು ಬರ್ದಿದ್ದಾರೆ? ನಮ್ಮವ್ರು ಏನ್ ತಪ್ಪು ಬರ್ದಿದ್ದಾರೆ ಹೇಳಿ ಸರ್. ನಮ್ಮವ್ರು ಏನ್ ತಪ್ಪು ಬರ್ದಿದ್ದಾರೆ ಹೇಳಿ. ಅದನ್ನ ತಪ್ಪೋ ಅಲ್ವೋ ನಾನು ಹೇಳ್ಬೇಕಲ್ಲ. ಈಗ ನಾನು ಹೇಳ್ದೆ ಇದನ್ನ. ಸಾವಿರಾರು ಸ್ಕ್ರೀನ್ ಶಾಟ್ ಗಳಿದಾವೆ. ಯಾವ್ದು ವಿರೋಧ ಮಾಡುದಿಲ್ಲ. ಯಾರು ಹಿಂದೂ ಬ್ರದರ್ಸ್ ನಮ್ ವಿರೋಧ ಮಾಡುದಿಲ್ಲ. ಕೆಲವರು ಮಂದಿ ಅದಾರೆ ಈ ಮುಸಲ್ಮಾನರ ಬಗ್ಗೆ ಕೀಳವಾಗಿ ನೋಡಿ. ಅಕಸ್ಮಾತ್ ಈ ಆಡಿಯೋನ ಕೇಳಿಸ್ಕೊಳ್ಳಿ. ಅಕಸ್ಮಾತ್ ಈ ಆಡಿಯೋನ್ ತೆಗ್ದು ನಾನು ಹೊರಗಾಕ್ದೆ ಅಂದ್ರೆ, ಒಳ್ಳೆ ಒಬ್ಬ ವ್ಯಕ್ತಿ ಸಖತ್ತಾಗಿ ಮಾತಾಡಿದಾನೆ ಗುರು ಅನ್ಬೇಕು. ಸುಮ್ನೆ ಏನೇನೋ ಮಾತಾಡಬಾರ್ದಲ್ವಾ? ಹೌದು ಅಲ್ವಾ? ಹೌದು ಬ್ರದರ್. ನಾನ್ ಅದಕ್ಕೆ ನಾನ್ ನಿಮ್ಮನ್ ಕೇಳ್ತಿದೀನಿ. ಅದಕ್ಕೆ ಕೇಳಿಸ್ಕೊಳ್ಳಿ ಬ್ರದರ್, ಕೇಳಿಸ್ಕೊಳ್ಳಿ. ನಾನು ಅದಕ್ಕೆ ನಿಮ್ಮನ್ ಹೇಳ್ತಿದೀನಿ ಅಲ್ಲಿ ಈಗ ನೀವು ಇಷ್ಟೊತ್ತು ನೀವೇನ್ ಹೇಳಿದ್ರಲ್ಲ ಅಲ್ಲಿ ಅರ್ಥ ಮಾಡ್ಕೊಳ್ಳಿ. ಇಷ್ಟೊತ್ತು ನಾನ್ ನಿಮ್ಮನ್ ಏನ್ ಕೇಳ್ದೆ? ಈ ರೀತಿಯಾಗಿ ರಾಂಗ್ ಮೆಸೇಜ್ ಅನ್ನ ಮಾಡ್ತಿದ್ದಾರೆ ಬ್ರಾಹ್ಮಣರುಗಳು. ಮಾಂಸ ರಫ್ತು ಮಾಡ್ತಾ ಇದಾರೆ, ಜೈನರು ಅವ್ರ ಕಂಪನಿಗಳಿಂದ ಹೊರದೇಶಕ್ಕೆ ಮಾಂಸ ರಫ್ತು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಅಂತ. ನಾನು ಅದನ್ನೇ ಹೇಳ್ತಿದೀನಿ. ಇದು ಮಾಡ್ತಿರೋದು ಬಹಳ ದೊಡ್ಡ ತಪ್ಪು ಅಂತ. ದೊಡ್ಡವ್ರು ಮಾಡ್ತಿದಾರ್ರಿ. ದೊಡ್ಡ ತಪ್ಪು ಮಾಡ್ತಿದ್ದಾರೆ. ಮತ್ ನೀವು ಅದನ್ನೇ ಕೇಳ್ಕೊಂಡು ನನಗ್ ಫೋನ್ ಮಾಡ್ತಿದ್ದೀರಿ ಅಲ್ಲ? ನೀವು ಅದನ್ನ ನಂಬಿ ಫೋನ್ ಮಾಡ್ತಿದ್ದೀರಿ. ನೀವು ಅದನ್ನೇ ನಂಬಿ ನನಗ್ ಫೋನ್ ಮಾಡ್ತಿದ್ದೀರಿ. ನಾ ಕೇಳ್ತಾ ಇದ್ದೀನಿ. ನೀವು ನಂಬಿ ನನಗ್ ಫೋನ್ ಮಾಡ್ತಾ ಇರೋದು. ನೀವೇನ್ ಹೇಳಿದ್ರಿ? ನೀವು ಬಿಜೆಪಿ ಬೆಂಬಲಿಗರಾದ್ರೆ, RSS ಬೆಂಬಲಿಗರಾದ್ರೆ ಈ ಪ್ರಶ್ನೆಯನ್ನ ನೀವು ಮಾಡಲ್ಲ ಅಂತ ಕೇಳಿದ್ರಿ. ಹೌದು. ಅಂದ್ರೆ ನೀವು ಅದನ್ನ ನಂಬಿದೀರಾ? ಭಾರತಕ್ಕೆ ಗೋವಿನ ಮಾಂಸ ಹೋಗ್ತಿದೆ ಅನ್ನೋದನ್ನ ನೀವು, ಭಾರತದಿಂದ ಗೋಮಾಂಸ ರಫ್ತಾಗ್ತಿದೆ ಅನ್ನೋದನ್ನ ನೀವು ನಂಬಿದೀರಾ? ನಿಮ್ಮನ್ನ ನಂಬಿಸಿದ್ಯಾರು? ಸೋಷಿಯಲ್ ಮೀಡಿಯಾ. ಎಸ್, ಸೋಷಿಯಲ್ ಮೀಡಿಯಾ. ಕೆಲವು ನಿಮ್ ನ್ಯೂಸ್ ಚಾನೆಲ್ಗಳು, ಕೆಲವು ನನ್ನ ನ್ಯೂಸ್ ಚಾನೆಲ್ಗಳಲ್ಲ, ನಮ್ ದೇಶದಲ್ಲಿ ಇರ್ತಕ್ಕಂಥ ನ್ಯೂಸ್ ಚಾನೆಲ್ಗಳು. ಎಸ್. ಈಗ ಹೇಳಿ ಅಧಿಕೃತವಾಗಿ ನೀವು ಗೂಗಲ್ ನ ಓಪನ್ ಮಾಡಿ ಕೇಳಿ, ಗೋಮಾಂಸ ರಫ್ತಾಗತ್ತಾ ಅಂತ. ಅಥವಾ ಕೇಳಿ, ಗೂಗಲ್ ನ ಕೇಳಿ. ಅಥವಾ ಇನ್ನೂ ತುಂಬಾ ಚೆನ್ನಾಗಿರೋ AI ಬಂದಿದೆ ಈಗ. AI ಎಲ್ಲಾ ಇದನ್ನು ಚೆಕ್ ಮಾಡಿ ಹೇಳುತ್ತೆ. ಕೇಳಿ ಏನ ಗೋಮಾಂಸ ರಫ್ತಾಗತ್ತಾ? ಗೋಮಾಂಸವನ್ನ ಯಾವತ್ತು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ್ರೋ
ಅವತ್ತೇ ಈ ದೇಶದಿಂದ ಗೋವು ಮತ್ತು ಆಕ್ಸ್ ಅಂತ ಎರಡು ಬರುತ್ತೆ. ಇದು ನಾವ್ ಹೇಳಿದ್ದಲ್ಲ ಅಥವಾ ಮೋದಿ ಅವ್ರು ಹೇಳಿದ್ದಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಟಿಕಲ್ 48ರಲ್ಲಿ ಬರ್ದಿದ್ದಾರೆ. ಉಳುವ ದನಗಳನ್ನು, ಪಾರ ಹೊರುವ ಎತ್ತುಗಳನ್ನು, ಹಾಲು ಕೊಡುವ ಗೋವುಗಳನ್ನು ವಧಿಸುವುದನ್ನ ನಿಷೇಧಿಸಬೇಕು ಅಂತ. ಅದ್ರ ಪ್ರಕಾರನೇ ಯಾವುದೇ ಗೋಮಾಂಸವನ್ನ ಅಥವಾ ಎತ್ತಿನ ಮಾಂಸವನ್ನ ರಫ್ತು ಮಾಡುವಂತಿಲ್ಲ. ಇದು ಕಾನೂನು. ಆ ಕಾನೂನನ್ನ ಮೀರಿ, ಸಂವಿಧಾನವನ್ನ ಮೀರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರ್ದಿರೋ ಸಂವಿಧಾನಕ್ಕಾಗ್ಲಿ ಕಾನೂನಿಗಾಗ್ಲಿ ಮರ್ಯಾದೆ ಕೊಡದೆ ಯಾರಾದ್ರೂ ಗೋಮಾಂಸ ರಫ್ತು ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಅದನ್ನ ತಡೆಯುವುದು ಈ ದೇಶದ ನಾಗರಿಕನಾಗಿ ಪುನೀತ್ ಕೆರೆಳ್ಳಿಯ ಕರ್ತವ್ಯವೂ ಕೂಡ. 100% ಅದನ್ನ ನಾನ್ ಮಾಡ್ತಿದ್ದೀನಿ ಹೊರ್ತು ಮತ್ತಿನ್ನೇನ್ ಬೇರೆ ನಾನ್ ಮಾಡ್ತಿಲ್ಲ. ಹಾಗಾಗಿ ನಿಮ್ಮನ್ನ ಯಾರೋ ರಾಂಗ್ ನಿಮಗೆ ಯಾರೋ ತಪ್ಪು ಸಂದೇಶವನ್ನ ಕೊಟ್ಟು ಹಾಳು ಮಾಡ್ತಿದಾರಲ್ಲ, ಒಂದು ನಿಮ್ ಮನ್ಸನ್ ಕೆಡ್ಸಿದ್ದಾರೆ, ಇನ್ನೊಂದು ನನ್ನ ಭಾವನೆ. ಈಗ ನಾನ್ ನಾಳೆ ಅದೇ ರೀತಿ ಈಗ ಮುಸ್ಲಿಂನ ಧರ್ಮಗುರುಗಳು ಅಂತ ಇರ್ತಾರೆ ಕೆಲವರು, ಅಥವಾ ಮುಸ್ಲಿಮ್ರದ್ದು ಈಗ ಟೋಪಿ ಬರುತ್ತೆ, ಆ ಟೊಪ್ಪಿ ಹಾಕ್ಬಿಟ್ಟು ಈಗ ಹೆಂಗೆ ಕುಂಕುಮ ಹಾಕ್ಬಿಟ್ಟು ಗೋಮಾಂಸ ರಫ್ತು ಮಾಡ್ತಿದಾರೆ ಅಂತ ಒಂದ್ 3-4 ಜನದ ಫೋಟೋ ಹಾಕ್ತಾರಲ್ಲ, ಹಂಗೆ ನಾನು ಟೊಪ್ಪಿ ಹಾಕ್ಬಿಟ್ಟು ಬುರ್ಕಾ ಹಾಕ್ಬಿಟ್ಟು ಇವ್ರು ಹಂದಿ ಮಾಂಸ ರಫ್ತು ಮಾಡ್ತಿದಾರೆ ಅಂತ 2 ಹಂದಿ ಫೋಟೋ ಹಾಕ್ಬಿಟ್ರೆ ಸಮಾಜದಲ್ಲಿ ಏನಾಗುತ್ತೆ ಹೇಳಿ? ದೊಡ್ಡ ಗಲಾಟೆ ಶುರು ಆಗುತ್ತೆ. ಹೇಳ್ತಾ ಇದೀನಿ ಬ್ರದರ್ ನಾನು. ಈಗ ಹೇಳಿ, ನಾನು ಸಹಿಸ್ಕೊಂಡ್ ಸುಮ್ನಿದೀನೋ, ಅವ್ರು ನಾನ್ ಸಹಿಸ್ಕೊಂಡ್ ಸುಮ್ನಿರೋದು. ಯಾಕೆಂದ್ರೆ ಸಹಿಷ್ಣುತೆ ನನ್ ಧರ್ಮ ಹೇಳಿರೋದು. ನಾನ್ ಗೋರಕ್ಷಣೆ ಮಾಡೋಣ, ಅವ್ರ ಏನಾರು ಮಾತಾಡ್ಕೊಳ್ಳಿ ಅಂತ. ಅಂತದ್ರಲ್ಲಿ ಸೈಯದ್ ಅಲಿ ಒಬ್ರು ನನಗ್ ಫೋನ್ ಮಾಡಿ, ನೀ ಪುನೀತ್ ಗೋಮಾಂಸ ರಫ್ತು ಆಗ್ತಿದೆ, ನೀನ್ ಬಿಜೆಪಿ ವಿರುದ್ಧ ಮಾತಾಡು, RSS ವಿರುದ್ಧ ಮಾತಾಡು ಅಂತ ಯಾರೋ ಹೇಳಿದ ಸುಳ್ಳು ಮಾಹಿತಿ ನಂಬ್ಕೊಂಡು ನನಗ್ ಫೋನ್ ಮಾಡಿದ್ದಾನೆ ಅಂದ್ರೆ ನಂಗೆ ಎಷ್ಟು ಕೋಪ ಬರ್ಬೇಕು ಹೇಳಿ? ಈಗ ನಂಗೆ ಎಷ್ಟು ಕೋಪ ಬರ್ಬೇಕು? ನೀವು ಮಾಡಿದೀರಲ್ಲ ಫೋನ್. ಹೌದು, ನಾನು ಮಾಡಿದ್ದೀನಿ. ನಿಮಗೆ ನೀವು ಮಾಡಿದಿರಿ, ನನಗೆ ಎಷ್ಟು ಕೋಪ ಬರ್ಬೇಕು? ನನಗೆ ಹೆಂಗ್ ಆಗ್ಬೇಕು? ಎದ್ರಿಗಿದ್ರೆ 4 ಬಾರ್ಸ್ಬಿಡೋಣ ಅನ್ನೋ ಅಷ್ಟು ಕೋಪ ಬರುತ್ತೆ. ಯಾಕೆ ಗೊತ್ತಾ? ಸುಳ್ಳು ಮಾಹಿತಿಯನ್ನ ಇದೆ ಇವತ್ತಿನ ಕಾಲ. ಹೋಗಿದೀವಿ ನಾವು. ಚಾಟ್ GPT ನಿಮ್ ಕೈಯಲ್ಲಿದೆ. ಸುಳ್ಳು ಹೇಳೋದಿಲ್ಲ. ಯಾರ್ ಸುಳ್ಳು ಹೇಳಿದ್ರು ಅದು ಹೇಳುತ್ತೆ. ಕನಿಷ್ಠ ಒಂದ್ ಸೌಜನ್ಯಕ್ಕಾದ್ರೂ ಅದನ್ನ ಚೆಕ್ ಮಾಡ್ಕೊಳ್ಳೋಣ, ಅದನ್ನ ಮಾಡ್ಕೊಳ್ಳೋಣ. ಆಮೇಲೆ ಪುನೀತ್ ಕೆರೆಳ್ಳಿ ಅವ್ರಿಗೆ ಫೋನ್ ಮಾಡೋಣ, ಚಾಲೆಂಜ್ ಹಾಕೋಣ, ಅಥವಾ ಕೇಳ್ಕೊಳ್ಳೋಣ ಅವ್ರಿಗೆ. ನಾನ್ ನಿಮ್ಗೆ ಚಾಲೆಂಜ್ ಹಾಕ್ಲಿಕ್ಕೆ ಹಾಕಿದ್ರಿ ಚಾಲೆಂಜ್ ಬಿಗಿನಿಂಗ್ ಅಲ್ಲಿ ಏನಂತ ಹಾಕಿದ್ರಿ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಪುನೀತ್ ಅವರೇ, ನೀವು ಬಿಜೆಪಿ ಅವರಾಗಿದ್ರೆ, ನೀವು RSS ನವರಾಗಿದ್ರೆ, ಇಲ್ಲ ನೀವು ಮಾತಾಡಲ್ಲ ಅಂದ್ರಿ. ಮಾತಾಡೋದಿಲ್ವಾ ಅನ್ಲಿಲ್ಲ ಅಲ್ಲಿ. ನೀವ್ ಹೇಳಿದ್ ಒಂದೇ, ಮಾತಾಡಲ್ಲ ನೀವು. ಬಿಜೆಪಿ ಅವರಾದ್ರೆ, ಬಿಜೆಪಿ ಸಪೋರ್ಟ್ ಮಾಡೋದಾದ್ರೆ ಮಾತಾಡಲ್ಲ, RSS ಸಪೋರ್ಟ್ ಮಾಡೋದಾದ್ರೆ ಮಾತಾಡಲ್ಲ ಅಂದ್ರಿ. ಹೌದು, ನಾ ಹೇಳಿದೆಲ್ಲ ಮಾತಾಡಿದ್ದೆ. ಹೇಳ್ರಿ, ಎಲ್ಲಿ ಮಾತಾಡೋದು? ನಿಷೇಧ ಇರೋದ್ರ ಬಗ್ಗೆ, ರಫ್ತು ಆಗದೆ ಇರೋದ್ರ ಬಗ್ಗೆ ನಾನು ಏನ್ ಮಾತಾಡ್ಲಿ? ನಾನು ನಿಮ್ ದಾಖಲೆ ಕೊಡ್ತೇನೆ ಬ್ರದರ್. ದಾಖಲೆ ನೀವು ಅದನ್ನೇ ನಾನು ಹೇಳಿದ್ದು. ನಾನೇನ್ ಹೇಳಿದೆ ಅಂದ್ರೆ ಸೈಯದ್ ಅಲಿ, ನೀವು ದಾಖಲೆ ಕೊಟ್ರೆ ನಾನ್ ಹೇಳ್ತೀನಿ, ಆಗ ನಾನ್ ಸರಿ ಇಲ್ಲ. ಅಕಸ್ಮಾತ್ ದಾಖಲೆ ಕೊಟ್ಟಿಲ್ಲ ಅಂದ್ರೆ ನೀವು ಸರಿ ಇಲ್ಲ. ನಾನು ಹೇಳ್ತೀನಿ ಬ್ರದರ್, ನೀವು ಮಾತೆತ್ತಿದ್ರೆ ನಿಮ್ಗೇನೋ ಒಂದ್ ನಾಲ್ಗೆ ಇದೆ ಅಂತ ಹೇಳಿ. ನಾಲ್ಗೆ ಇರೋದಲ್ಲ ರೀ, ನಾಲ್ಗೆ ಪ್ರಶ್ನೆನೇ ಅಲ್ಲ ಸೈಯದ್. ನಾಲ್ಗೆ ಪ್ರಶ್ನೆನೇ ಅಲ್ಲ. ಅಪ್ಪಂಗುಟ್ಟಿದ್ರೆ ಹೇಳಿರೋದನ್ನ ಮಾತಾಡ್ಬೇಕು, ಮಾತಾಡೋದನ್ನ ಹೇಳ್ಬೇಕು. ಅಪ್ಪಂಗುಟ್ಟಿದ್ರೆ ದಾಖಲೆ ಸಮೇತ ರುಜುವಾತ್ ಮಾಡ್ಬೇಕು ಅಲ್ಲಿ. ಅಷ್ಟ್ರ ಬಗ್ಗೆ ಇಲ್ಲ ಸುಮ್ನೆ ನನಗೆ ಪುನೀತ್ ಕೆರೆಳ್ಳಿ ನಂಬರ್ ಸಿಕ್ಬಿಟ್ಟದೆ, ಫೋನ್ ಮಾಡ್ಬಿಡೋಣ ಅಂತ ಮಾಡೋದಲ್ಲ. ಅಪ್ಪಂಗುಟ್ಟಿದ್ರೆ ಮಾತ್ರ ಮಾತಾಡ್ಬೇಕು. ಈಗ ದಾಖಲೆ ಕೇಳ್ತಾ ಇದೀನಿ, ದಾಖಲೆ ತಕೊಂಡ್ ಬಾ, ಯಾವಾಗ ಬೇಕಾದ್ರೆ ನಾನು ರೆಡಿ ಇದೀನಿ ಡಿಬೇಟಿಗೆ. ಆಯ್ತು ಬ್ರದರ್, ನಾ ದಾಖಲೆ ತಗೊಂಡ್ ಬರ್ತೀನಿ. ಸರಿ, ಇಲ್ಲ ಅಂದ್ರೆ ಅಪ್ಪಂಗುಟ್ಟಿಲ್ಲ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. 10 ದಿನದವರೆಗೂ ಕಾಯ್ತೀನಿ. ನಾನು ನಿಮ್ಗೆ ಫೋನ್ ಮಾಡ್ತೀನಿ, ದಾಖಲೆ ತಗೊಂಡು ಫೋನ್ ಮಾಡ್ತೀನಿ. ಸರಿ.